ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಏನೇನು ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬರೀ ಜಿ ಟಿ ಮಾಲಲ್ಲಿ ಅಷ್ಟೇ ಅಲ್ಲ, ಅದಾದಮೇಲೆ ಸ್ಟ್ರೀಟ್ ಶಾಪಿಂಗ್ ಕೂಡ ಮಾಡಿದೆ, ಬಟ್ ಅದ್ರ ಸಪ್ರೇಟ್ ವಿಡಿಯೋ ನಾನು ಮಾಡಿಲ್ಲ. ಸೊ ಏನು ತಗೊಂಡೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಜಿ ಟಿ ಮಾಲಲ್ಲಿ ಕೆಲವೊಂದಷ್ಟು ಸೂಟ್ಗಳನ್ನ ತಗೊಂಡೆ, ಅಂದರೆ ಡೈಲಿ ಯೂಸಿಗೆ ನನಗೆ ಬೇಕಿತ್ತು. ಸೊ ಒಂದು ಟಾಪ್, ಇದೊಂದು ಟಾಪ್, ಮತ್ತು ಅದಕ್ಕೆ ಅವ್ರು ಪೇರ್ ಮಾಡಿ ಇದೊಂದು ಪ್ಯಾಂಟ್ ಕೊಡ್ತಾರೆ. ಸುಮ್ಮನೆ ಡೈಲಿ ಯೂಸಿಗೆ ಬೇಕು ಅಂತ ತೊಗೊಂಡಿದ್ದೀನಿ ಅಷ್ಟೇ. ಇನ್ನೊಂದು ಡಾರ್ಕ್ ಬ್ಲೂ ಕಲರ್ದು ಇನ್ನೊಂದು ಸೂಟ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಒಂಥರ. ಇದು ಕೂಡ ಅಷ್ಟೇ, ತುಂಬ ಸಿಂಪಲ್ ಆಗಿತ್ತು, ನಂಗೆ ತುಂಬ ಇಷ್ಟ ಆಗಿತ್ತು ಅಂತ ಇದೊಂದು ಸೂಟ್ ತೊಗೊಂಡೆ. ಜೊತೆಗೆ ಅವರು ಇದೊಂದು ಪ್ಯಾಂಟ್ನ ಪೇರ್ ಮಾಡಿ ಕೊಡ್ತಾರೆ. ಚೆನ್ನಾಗಿದೆ ಒಂಥರ ಪ್ರಿಂಟೆಡ್ ಪ್ಯಾಂಟ್, ನಂಗೆ ಇಷ್ಟ ಆಯಿತು. ಸೊ ಇದೇ ಥರದ್ದು ಇನ್ನೊಂದು ಸೇಮ್ ಡಿಸೈನ್ ಬಟ್ ಕಲರ್ ಬೇರೆದ್ದು, ಅಂದರೆ ಒಂದು ಪಿಂಕ್ ಕಲರ್ದು ಒಂದು ಟಾಪ್ ತೊಗೊಂಡಿದ್ದೀನಿ. ಅದನ್ನು ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ದೀನಿ, ಅದು ಸದ್ಯಕ್ಕೆ ಇವಾಗ ಇಲ್ಲಿಲ್ಲ. ಸೊ ಇದೊಂದು ಟಾಪ್ ತೊಗೊಂಡಿದ್ದೀನಿ, ಬ್ಲೂ ವಿತ್ ಒಂಥರ ಕ್ರೀಮ್ ಕಲರ್ ಥರ ಟಾಪ್. ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು, ಸೊ ಇದನ್ನು ತೊಗೊಂಡಿದ್ದೀನಿ. ಅಂದರೆ ನನಗೆ ಡೈಲಿ ಯೂಸಿಗೆ ಬಟ್ಟೆಗಳೇ ಇರಲಿಲ್ಲ ಜಾಸ್ತಿ, ಸೊ ಅದಕ್ಕೆ ತೊಗೊಂಡಿದ್ದೀನಿ. ಆಮೇಲೆ ಇದೊಂದು ಮೆರೂನ್ ಕಲರ್ದು ಒಂದು ಟಾಪ್ ತೊಗೊಂಡೆ, ಚೆನ್ನಾಗಿದೆ ಅಂತ ಅನ್ನಿಸ್ತು ಸಿಂಪಲ್ಲಾಗಿ. ಸೊ ಅದಕ್ಕೆ ಇದೆರಡು ಟಾಪ್ ತೊಗೊಂಡೆ. ಆಮೇಲೆ ಇದೊಂದು ಬ್ಯಾಗ್ ತೊಗೊಂಡೆ. ನನಗೆ ಅನ್ನಿಸ್ತು ಇದು ತುಂಬ ಕ್ಯೂಟಾಗಿದೆ ಅಂತ, ಎಲ್ಲಾದರೂ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡೋದಕ್ಕೆ ಇದು ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಇದನ್ನು ತೊಗೊಂಡೆ. ನನ್ನ ಹತ್ರ ಜಾಸ್ತಿ ಬ್ಯಾಗ್ಗಳೇ ಇರಲಿಲ್ಲ, ಸೊ ಅದಕ್ಕೆ ಇದು ಬೇಕು ಅಂತ ತೊಗೊಂಡೆ. ಚೆನ್ನಾಗಿದೆ, ಅಂದರೆ ತುಂಬ ಏನು ಸ್ಟೋರೇಜ್ ಇಲ್ಲ, ಮೊಬೈಲ್ ಇಟ್ಕೊಳ್ಬೋದು ಅಥವಾ ಏನಾದರೂ ಸ್ವಲ್ಪ ಇಂಪಾರ್ಟೆಂಟ್ ಕಾರ್ಡ್ಸು ಅಥವಾ ಕ್ಯಾಶು ಏನಾದರೂ ಇಟ್ಕೋಬೋದು ಅಷ್ಟೇ. ಇದರಲ್ಲಿ ತುಂಬ ದೊಡ್ಡದಾಗೇನಿಲ್ಲ. ಹಿಂದೆ ಕೂಡ ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲೇನಾದರೂ ಮೆಟ್ರೋ ಕಾರ್ಡ್ಸು ಅಥವಾ ATM ಕಾರ್ಡ್ ಏನಾದರೂ ಹಾಕಿಟ್ಕೊಳ್ಳೋದಕ್ಕೆ ಅಷ್ಟೇ. ಒಂದು ಸೂಟ್ ತೊಗೊಂಡಿದ್ದೀನಿ. ಇದೇನು ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ತಗೊಂಡೆ, ಸ್ವಲ್ಪ ಕಡಿಮೆ ರೇಟಿಗೆ ಸಿಕ್ತು ಅಂತ ತಗೊಂಡೆ. ಹಾಕೊಂಡಾಗ ಚೆನ್ನಾಗೇ ಕಾಣಿಸ್ತಿದೆ, ಸೊ ನೋ ಪ್ರಾಬ್ಲಮ್. ಅದಕ್ಕೆ ಪೇರ್ ಮಾಡಿ ಅವರದೊಂದು ಗ್ರೀನ್ ಕಲರ್ ಪ್ಯಾಂಟ್ ಕೊಟ್ಟಿದ್ದಾರೆ. ಪ್ಯಾಂಟ್ ಒಂಥರ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಬಟ್ ಟಾಪ್ ಏನು ಅಷ್ಟೊಂದು ಇಷ್ಟ ಆಗಿಲ್ಲ, ಬಟ್ ಓಕೆ. ಸೊ ಇನ್ನೊಂದು ಬ್ಯಾಗ್ ತೊಗೊಂಡೆ. ಇದು ಪಿಂಕ್ ಕಲರ್ ಬ್ಯಾಗ್, ನೋಡೋಕೆ ತುಂಬ ಕ್ಯೂಟಾಗಿದೆ ಮತ್ತು ತುಂಬ ಚಿಕ್ಕದಾಗೂ ಇದೆ. ನಂಗೆ ಆ ಥರದ್ದೇ ಬೇಕಾಗಿತ್ತು. ತುಂಬ ದೊಡ್ಡ ಬ್ಯಾಗ್ನ ಕ್ಯಾರಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಮೋರೋವರ್ ಇದರಲ್ಲಿ ತುಂಬ ಸ್ಪೇಸ್ ಇದೆ ನೋಡಿ, 3 ಕಂಪಾರ್ಟ್ಮೆಂಟ್ ಇದೆ. ಸೊ ನಂಗೆ ಒಂಥರ ಇಷ್ಟ ಆಯಿತು ಇದು. ಸೊ ಇದು ತೊಗೋಬೇಕು ಅಂತ ಇದು ತೊಗೊಂಡಿದ್ದೀನಿ. ಹಿಂದೆನೂ ಅಷ್ಟೇ ಇನ್ನೊಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಆಮೇಲೆ ನನಗೆ ಸೈಡ್ ಬ್ಯಾಗ್ ಬೇಕಿತ್ತು ಡೈಲಿ ಯೂಸಿಗೆ, ಸೊ ಅದಕ್ಕೆ ಇದೊಂದು ಸೈಡ್ ಬ್ಯಾಗ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ. ಇದಕ್ಕೂ ಅಷ್ಟೇ ಸ್ಟೋರೇಜ್, ಅಂದರೆ ಡೈಲಿ ಯೂಸ್ಗೆ ಏನು ಬರೀ ಮೊಬೈಲು ಅಥವಾ ಯಾವುದಾದ್ರೂ ಕಾರ್ಡ್ಗಳು ಆ ಥರ ಹಾಕ್ಕೊಳ್ಳೋಕೆ ಅಷ್ಟೇ. ಯಾವ್ದಾದ್ರು ಒಂದು ಚಿಕ್ಕ ವಾಟರ್ ಬಾಟ್ಲು ಅಷ್ಟೇ ಇದರಲ್ಲಿ ಹಾಕೋಕ್ಕಾಗೋದು. ಬಟ್ ಓಕೆ, ಇದು ಡೈಲಿ ಯೂಸಿಗೆ ಚೆನ್ನಾಗಿದೆ. ಅದ್ರ ಜೊತೆಗೆ ಇದೊಂದು ಸ್ವಲ್ಪ ದೊಡ್ಡ ಬ್ಯಾಗ್ ತೊಗೊಂಡೆ, ಯಾಕೆಂದರೆ ಬ್ಯಾಗ್ಗಳು ನನ್ನ ಹತ್ರ ಆಲ್ಮೋಸ್ಟ್ ಯಾವುದೂ ಇರಲೇ ಇಲ್ಲ. ಸೊ ಅದಕ್ಕೆ ನನಗೆ ಬ್ಯಾಗ್ ಬೇಕಿತ್ತು ಅನ್ನೋದಕ್ಕೋಸ್ಕರ ಇದೊಂದು ಬ್ಯಾಗ್ ತೊಗೊಂಡೆ. ನಾನು ಬ್ಯಾಗ್ಗಳಿಲ್ಲ ಅಂದರೆ ಯಾವುದೂ ಇಲ್ಲವೇ ಇಲ್ಲ ಅಂತ ಅಲ್ಲ, ಅಂದರೆ ನನ್ನ ಹತ್ರ ಇದ್ದಿದ್ದ ಬ್ಯಾಗ್ಗಳೆಲ್ಲ ಹೇಗಿದೆ ಅಂದರೆ ತುಂಬ ಗ್ರ್ಯಾಂಡಾಗಿರೋವಂಥ ಬ್ಯಾಗ್ಗಳು, ಅಂದರೆ ಮೇಲೆ ಸ್ಟೋನ್ ವರ್ಕ್ ಇರೋದು ಅಥವಾ ಥ್ರೆಡ್ ವರ್ಕ್ ಇರೋದು, ಆ ಥರದ್ದೇ ಸ್ವಲ್ಪ ನಾನು ಜಾಸ್ತಿ ಇಷ್ಟಪಟ್ಟು ತೊಗೊತಿದ್ದು. ಬಟ್ ಇವಾಗ ಅನ್ಸುತ್ತೆ ಯಾಕಾದರೂ ತೊಗೊಂಡು ಅಂತ, ಬಿಕಾಸ್ ಅದರಲ್ಲಿ ಒಂದೇ ಒಂದು ಸ್ಟೋನ್ ಬಿದ್ದೋದ್ರೂ ಅದು ಯೂಸ್ ಮಾಡೋದಕ್ಕೆ ಬೇಜಾರಾಗುತ್ತೆ. ಸೊ ಅದಕ್ಕೆ ಈ ಸರಿ ಯಾವುದಾದ್ರೂ ಬ್ಯಾಗ್ ಅಂದರೆ ಸ್ವಲ್ಪ ತುಂಬ ದಿನ ಬಾಳಿಕೆ ಬರೋವಂಥದ್ದು ಬೇಕು ಅಂತ ಇತ್ತು ನನಗೆ. ಸೊ ಅದಕ್ಕೆ ಇದೊಂದು ಬ್ಯಾಗ್ ತೊಗೊಂಡೆ. ಅಂದರೆ ಏನು ಜಾಸ್ತಿ ವರ್ಕ್ ಇಲ್ಲ ಇದರಲ್ಲಿ, ಸಿಂಪಲ್ ಆಗಿದೆ. ಇಲ್ಲಿ ಮಾತ್ರ ಸ್ವಲ್ಪ ಏನೋ ಸ್ವಲ್ಪ ಚೈನ್ ಥರ ಹಾಕಿದ್ದಾರೆ, ಅದು ಬಿಟ್ಟರೆ ಎಲ್ಲೂ ಏನೂ ವರ್ಕ್ ಇಲ್ಲ. ಸೊ ಬೇಗ ಕಿತ್ತೋಗಲ್ಲ, ಅಂದರೆ ಬರೀ ಒಂದು ಸ್ಟೋನ್ ಹೋಗಿ ಬ್ಯಾಗ್ ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ಬೇಜಾರಾಗೋದು, ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ತೊಗೊಂಡು. ಸೊ ಅದಕ್ಕೋಸ್ಕರ ಇದು ತೊಗೊಂಡು. ಚೆನ್ನಾಗಿದೆ, ಇದಕ್ಕೂ ಕೂಡ ಒಳ್ಳೆ ಸ್ಟೋರೇಜ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಕಲರ್ ಏನು ಅಷ್ಟೊಂದೇನು ಇಷ್ಟ ಆಗಿಲ್ಲ, ಬಟ್ ಓಕೆ. ಸೊ ಇದೆರಡು ಬ್ಯಾಂಗಲ್ಸ್ ತೊಗೊಂಡೆ, ರೆಡ್ ವೈಟ್ ಮತ್ತು ಗ್ರೀನ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಸುಮಾರು ಬ್ಯಾಂಗಲ್ಸ್ ಇದೆ, ಅಂದರೆ ಸೆಟ್ ಇದೆ, 1 ಡಜನ್ 2 ಡಜನ್ ಆ ಥರ ಬರುತ್ತಲ್ಲ ಆ ಥರ, ಮತ್ತು ಮೆಟಲ್ ಬ್ಯಾಂಗಲ್ಸು, ಗ್ಲಾಸ್ ಬ್ಯಾಂಗಲ್ಸ್ ಎಲ್ಲ ಥರ ಇದೆ. ಬಟ್ ನನಗೆ ಸ್ವಲ್ಪ ಸಿಂಪಲ್ ಆಗೂ ಇರಬೇಕು, ಜೊತೆಗೆ ಒಂದೊಂದು ಪೀಸ್ ಇರೋಂಥದ್ದು ಬೇಕಿತ್ತು. ಸೊ ಅದಕ್ಕೆ ಇದು ತೊಗೊಂಡೆ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಒಂಥರ ಬೀಟ್ಸ್ ವರ್ಕ್ ಇದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಇದು 2 ಬ್ಯಾಂಗಲ್ಸ್ ತೊಗೊಂಡೆ. ಆಮೇಲೆ ತುಂಬ ಸಿಂಪಲ್ಲಾಗಿರೋವಂಥ ಸರ ತೊಗೊಂಡಿದ್ದೀನಿ. ಚೆನ್ನಾಗಿದೆ, ತುಂಬ ಸಕ್ಕತ್ತಾಗಿದೆ ಈ ಸರ ನೋಡೋದಕ್ಕೆ. ಗೊತ್ತಿಲ್ಲ ವಿಡಿಯೋದಲ್ಲಿ ಎಷ್ಟು ಕ್ಲಿಯರಾಗಿ ಕಾಣುತ್ತೆ ಅಂತ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು.
ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದೆ, ಕ್ಯೂಟ್ ಆಗಿದೆ. ಸೊ ಅದ್ರ ಜೊತೆಗೆ ಇದೆರಡು ಕ್ಯೂಟ್ ಆಗಿರೋವಂಥ ಇಯರಿಂಗ್ಸ್ ಕೊಡ್ತಾರೆ. ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಸೊ ಇದೇ ಥರದ್ದು ನಾನು ಇನ್ನೂ ಒಂದು ಸರ ತೊಗೊಂಡಿದ್ದೀನಿ. ಸೇಮ್ ಡಿಸೈನ್, ಒಂದು ಸಿಲ್ವರ್ ತೊಗೊಂಡಿದ್ದೀನಿ, ಇನ್ನೊಂದು ಗೋಲ್ಡ್ ತೊಗೊಂಡಿದ್ದೀನಿ. ಸೊ ಸಿಲ್ವರ್ ಆ್ಯಂಡ್ ಗೋಲ್ಡ್ ಆಲ್ಮೋಸ್ಟ್ ಎಲ್ಲದಕ್ಕೂ ಪೇರ್ ಮಾಡ್ಬೋದಲ್ಲ. ಸೊ ಅದಕ್ಕೆ ಇದೊಂದು ಡಿಸೈನ್ ಎಲ್ಲ ಸೇಮ್ ಇದೆ, ಬಟ್ ನಾನು ಆ್ಯಕ್ಚುಲಿ ಬೇರೆ ಥರದ್ದು ಯಾವುದಾದ್ರೂ ಇದೆಯಾ ಅಂತ ತುಂಬ ಹುಡುಕ್ತೆ, ಬಟ್ ಯಾವುದೂ ನಂಗೆ ಸಿಗಲಿಲ್ಲ. ಸೊ ಸೇಮ್ ಡಿಸೈನೇ ಸಿಕ್ತು, ಅದಕ್ಕೆ ಇದೊಂದು ತೊಗೊಂಡು ಬಂದಿದ್ದೀನಿ. ಅದಕ್ಕೂ ಕೂಡ ಅಷ್ಟೇ ಇದೆರಡು ಇಯರಿಂಗ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಇದೆರಡು ಐಸ್ ಕಪ್ಸ್ ತೊಗೊಂಡೆ. ಆ್ಯಕ್ಚುಲಿ ಇದೇನು ಪರ್ಚೇಸ್ ಮಾಡಬೇಕು ಅನ್ನೋ ಇಂಟೆನ್ಷನಿಂದ ನಾನು ಹೋಗಿರಲಿಲ್ಲ, ಬಟ್ ಹೋದಾಗ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ ಇದೆರಡು ತೊಗೊಂಡು ಬಂದೆ. ಸೊ ಅದ್ರ ಜೊತೆಗೆ ಇನ್ನೊಂದು ಜಂಕ್ ಜ್ಯುವೆಲ್ರಿ ಥರ ಇರೋವಂಥ ಯಾವುದಾದ್ರೂ ಒಂದು ಸರ ತೊಗೋಬೇಕು ಅಂತ ನನಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಇದು ಹಾಕೊಂಡಾಗ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಆ್ಯಕ್ಚುಲಿ ಇದು ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಇದೆ ಇದು ಸರ. ಕೆಳಗಡೆ ಗೆಜ್ಜೆ ಎಲ್ಲ ಹಾಕಿದ್ದಾರೆ. ನಂಗೆ ತುಂಬ 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 ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಇದು ಹಾಕೊಂಡಾಗ ಒಂದೊಳ್ಳೆ ಗ್ರ್ಯಾಂಡ್ ಫೀಲ್ ಕೊಡುತ್ತೆ. ಅದಕ್ಕೂ ಅಷ್ಟೇ ಇಯರಿಂಗ್ಸ್ ಈ ಥರ ಚಿಕ್ಕದಾಗಿರೋಂಥ ಕ್ಯೂಟ್ ಇಯರಿಂಗ್ಸ್ನ ಕೊಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಇದು ಎಷ್ಟು ಮಟ್ಟಿಗೆ ಕ್ಲಿಯರಾಗಿ ಕಾಣಿಸ್ತಿದೆ ಅಂತ. ನನ್ನ ಹತ್ರ ಆ್ಯಕ್ಚುಲಿ ಒಂದು ಬ್ಲೂ ಕಲರ್ ಡ್ರೆಸ್ ಇದೆ. ಸೊ ಅದಕ್ಕೋಸ್ಕರ ಸುಮಾರು ದಿನದಿಂದ ಅದನ್ನು ಹಾಕ್ಕೋಬೇಕು ಅನ್ನೋದಕ್ಕೋಸ್ಕರ ಒಂದು ಒಳ್ಳೆ ಇಯರಿಂಗ್ನ ಹುಡುಕ್ತಿದ್ದೆ. ಅದು ಆ್ಯಕ್ಚುಲಿ ಪಾರ್ಟಿ ವೇರ್. ಸೊ ಯಾವುದಾದ್ರೂ ಒಂದು ಒಳ್ಳೆ ಇಯರಿಂಗ್ ಬೇಕಾಗಿತ್ತು, ತುಂಬ ಹುಡುಕ್ದೆ, ಬಟ್ ನಂಗೆ ಸಿಕ್ಕಿದ್ದು ಇದೇನೆ. ಇದು ಒಂಥರ ಚೆನ್ನಾಗೇ ಇದೆ. ಒಂದಷ್ಟು ರಿಬನ್ಸ್ ತೊಗೊಂಡೆ. ಹಾಗೆ ಈ ಟಿಕ್ ಟ್ಯಾಕ್ ಕ್ಲಿಪ್ ತೊಗೊಂಡೆ. ಟಿಕ್ ಟ್ಯಾಕ್ ಕ್ಲಿಪ್ಸ್ ಬೇಕಿತ್ತು, ಸೊ ಹಾಗಾಗಿ ಕ್ಲಿಪ್ಸ್ ತೊಗೊಂಡೆ. ಇದೆರಡು ನೈಲ್ ಪಾಲಿಶ್ ತೊಗೊಂಡೆ, ಒಂದು ಪಿಂಕ್ ಆ್ಯಂಡ್ ಇನ್ನೊಂದು ವೈಟ್. ಇವೆರಡು ಬೇಕಿತ್ತು ಕಲರ್ ನನಗೆ. ಸೊ ನನ್ನ ಕಲೆಕ್ಷನ್ಗೆ ಇದೆರಡು ಕೂಡ ಆ್ಯಡ್ ಆಗುತ್ತೆ. ನಾನು GT ಮಾಲಲ್ಲಿ ಒಂದು ಯೋಗ ಮ್ಯಾಟ್ ಪರ್ಚೇಸ್ ಮಾಡಬೇಕು ಅಂತಿದ್ದೆ. ಸೊ ಇದು ಯೋಗ ಮ್ಯಾಟ್ ನಾನಲ್ಲಿ ತೊಗೊಂಡಿದ್ದು. ಕಲರ್ ಅಂತೂ ತುಂಬ ಚೆನ್ನಾಗಿದೆ, ಈವನ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ಅವರೊಂದು ಬ್ಯಾಗ್ ಕೊಡ್ತಾರೆ, ಇದೆ ಅದು ಬ್ಯಾಗು, ಬಟ್ ಅದೇನು ಅಷ್ಟೊಂದು ಹೇಳ್ಕೊಳ್ಳೋಂಥ ಒಳ್ಳೆ ಕ್ವಾಲಿಟಿ ಅಲ್ಲ. ಇದು ಯೂಸ್ ಮಾಡ್ತಾ ಇದ್ದರೆ ಬೇಗ ಇದು ಹರಿದೋಗುತ್ತೆ ಅನಿಸುತ್ತೆ, ಬಟ್ ಮ್ಯಾಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ನಾನು ಇದು ತೊಗೊಂಡೆ. ಇದು ನಾನು ಯೂಸ್ ಮಾಡ್ತಿದ್ದಂಥ ಹಳೆ ಮ್ಯಾಟ್, ಇದು ಅದೇ ಥರ ಇದೆ. ಸೊ ಫ್ಲೋರ್ ಮೇಲೆ ಹಾಕಿದ್ರೆ ಸ್ವಲ್ಪ ಜಾರುತ್ತೆ, ಇದು ಕರೆಕ್ಟಾಗಿ ಯೋಗ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅದು ಬೇಡ ಅಂತ ಅಂದ್ಬಿಟ್ಟು ಹೊಸ ಮ್ಯಾಟ್ ತೊಗೊಂಡೆ. ಸೊ ಇದನ್ನೆಲ್ಲ ನಾನು ಬರೀ GT ಮಾಲಲ್ಲಿ ಅಷ್ಟೇ ಪರ್ಚೇಸ್ ಮಾಡಿದ್ದಲ್ಲ, ಕೆಲವೊಂದು ಸ್ಟ್ರೀಟ್ ಶಾಪಿಂಗ್ ಕೂಡ ಮಾಡಿದ್ದೀನಿ. ನನಗೆ ಎಲ್ಲಿ ಯಾವ್ದು ಇಷ್ಟ ಆಯಿತು ಸೊ ಅದನ್ನೆಲ್ಲ ನಾನು ಪರ್ಚೇಸ್ ಮಾಡ್ತಾ ಹೋದೆ. ಸೊ ಇದಿಷ್ಟು ನಾನು ಏನೇನು ತೊಗೊಂಡೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.